ಹಲೋ ಫ್ರೆಂಡ್ಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಮನೆ ಹತ್ತಿರ ಸ್ವಲ್ಪ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಿಗ್ಗೆ ಇಬ್ಬನಿಯಲ್ಲಿ ಸೂರ್ಯ ಚೆಂದ ಕಾಣಿಸ್ತಾ ಇದ್ದಿದ್ದ. ನಾನು ಸ್ವಲ್ಪ ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸ್ತಿದ್ದೆ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಸೂರ್ಯ ಹೆಂಗೆ ಕಾಣಿಸ್ತಾ ಇದ್ದ ಅಂತ ಇಬ್ಬನಿಯಲ್ಲಿ. ಮನೆ ಹತ್ತಿರ ಇರುವಂಥ ವ್ಯೂ ಇದು. ಬೆಳಿಗ್ಗೆ ನೋಡೋಕ್ಕೆ ಚೆಂದ. ಈಗ ಸ್ವಲ್ಪ ನಾನು ಪೇಟೆಯಲ್ಲಿ ಹೋದಾಗ ಒಂದು ಅರ್ಧ ಕೆ ಜಿ ಮೀನು ತಂದಿದ್ದೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡೋದಿಲ್ಲ ಮೀನು. ಈ ಮೀನು ನನಗಿಷ್ಟ ಅಷ್ಟೇ. ಹಾಗಾಗಿ ಒಂದು ಅರ್ಧ ಕೆ ಜಿ ಮೀನು ತಂದಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಮೀನು ತಿಂದರೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಯಾರು ಬೇಕಾದರೂ ತಿನ್ಬೋದು ಇದು. ಇದರಲ್ಲಿ ದೊಡ್ಡ ಸೈಜ್ ಮೀನು ಇರುತ್ತೆ. ಫ್ರೈ ಮಾಡ್ಕೊಳ್ಳಿಕ್ಕೆಲ್ಲ ಚೆನ್ನಾಗಿರುತ್ತೆ. ಸಾರಿಗೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನಾನು ಯಾವ ಥರ ಮಸಾಲೆ ಮಾಡ್ಕೊಂಡಿದ್ದೀನಿ ಅಂತ ಕಾಣಿಸ್ತೀನಿ. ಒಂದು ಕಾಯಲ್ಲಿ ಒಂದು ಅರ್ಧ ಕಡ್ಡಿಕಾಯಿ ತಗೊಂಡಿದ್ದೀನಿ. 1.5 ಚಮಚ ಕೊತ್ತಂಬರಿ, ಒಂದು 1/4 ಟೀ ಸ್ಪೂನ್ ಮೆಂತ್ಯ ತಗೊಂಡಿದ್ದೀನಿ. ಒಂದು ಅರ್ಧ ಚಮಚ ಅರಿಶಿಣ ಪುಡಿ, ಒಂದು ಅರ್ಧ ಇಂಚು ಶುಂಠಿ, ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ತಗೊಂಡಿದ್ದೀನಿ ಒಂದು ದೊಡ್ಡ ಗಡ್ಡೆಯಲ್ಲಿ. ಒಂದು ಚಮಚ ಕಾಳು ಮೆಣಸು ತಗೊಂಡಿದ್ದೀನಿ. ಒಂದು ಸ್ವಲ್ಪ ಹುಳಿ ತಗೊಂಡಿದ್ದೀನಿ, ಟೇಸ್ಟಿಗೆ ಎಷ್ಟು ಬೇಕಷ್ಟು. ನಾನಿಲ್ಲಿ ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಬೇಕಾದರೆ ಸ್ವಲ್ಪ ಗುಂಟೂರು ಮೆಣಸನ್ನು ಮಿಕ್ಸ್ ಮಾಡ್ಕೊಳ್ಬೋದು. ತುಂಬಾ ಕಲರು ಮತ್ತು ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಗುಂಟೂರು ಮೆಣಸು ಉಪಯೋಗಿಸಲಿಲ್ಲ. ಸ್ವಲ್ಪ ಓಮನ್ನು ಹಾಕ್ಕೊಳ್ಬೋದು. ಓಮ ಹಾಕಿದರೆ ಈ ಮೀನು ಸ್ವಲ್ಪ ಸ್ಮೆಲ್ ಜಾಸ್ತಿ. ಸ್ವಲ್ಪ ಓಮೆಲ್ಲ ಹಾಕ್ಕೊಳ್ಬೋದು. ಓಮ ತಂದದ್ದಿಲ್ಲಾಗಿತ್ತು, ನಾನು ಹಾಕಲಿಲ್ಲ. ಈಗೆಲ್ಲ ಮಿಕ್ಸಿ ಮಾಡಿ ಡೈರೆಕ್ಟ್ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಸ್ವಲ್ಪ ಉಪ್ಪಾಗಿ ಸೈಡ್ ಇಟ್ಕೊಂಡಿದ್ನಲ್ಲ, ಅದಕ್ಕೆ ಡೈರೆಕ್ಟ್ ಮಸಾಲೆ ಹಾಕ್ತಾಯಿದ್ದೀನಿ. ಕುದಿಯುವಾಗ ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಕರಿಬೇವಿನ ಎಲೆ ಹಾಕಿ ನಾನು ಇಲ್ಲಿ ಕುದಿಸ್ತಾ ಇದ್ದೀನಿ. ಯಾಕಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಸ್ಮೆಲ್ಲೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅಂತ ಅಷ್ಟೇ. ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು. ಈಗ ಸಾರೆಲ್ಲ ಕುದ್ದಾದ ನಂತರ ನಾನು ಈಗ ಅನ್ನಕ್ಕೆ ಹಾಕಿ ಊಟ ಮಾಡಿ ಟೇಸ್ಟ್ ನೋಡಿದ್ದೀನಿ. ತುಂಬಾ ಚೆನ್ನಾಗಾಯಿತು. ನಾನು ಒಂದೊಂದು ಸಲ ಮಾಡ್ಕೊಳ್ತಾ ಇರ್ತೀನಿ. ನೀವು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು ವೇಳೆ ಎಲ್ಲಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.